ಇವತ್ತಿನ ದಿವಸ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಯಡಿಯೂರದಿಂದ ಶ್ರೀಶೈಲದವರೆಗೆ ರಥಯಾತ್ರೆಯ ಜೊತೆಗೆ ಎತ್ತಿನ ಬಂಡಿಗಳನ್ನು ಹೂಡ್ಕೊಂಡು ಹೋಗುವಂತ ಒಂದು ವಾಡಿಕೆಯನ್ನ ಜಗದಾದಿ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಯಡಿಯೂರದಿಂದ ಯಡಿಯೂರ ಎಲ್ಲಿ ಅಂದ್ರೆ ಮಾಂಜ್ರಿ ಅಂತೇಳಿ ಬೆಳಗಾವಿ ಜಿಲ್ಲೆ ಲಾಸ್ಟ್ ಹಳ್ಳಿ ಮಾಂಜ್ರಿ ಹತ್ರ ಯಡಿಯೂರದಿಂದ ಹೋಗುವಂತ ಒಂದು ವಾಡಿಕೆ ಐತಿ. ಯಾಕಂದ್ರೆ ಸಿದ್ದೇಶ್ವರಪ್ಪರ ಒಂದು ಅಪ್ಪಣೆಯ ಮೇರೆಗೆ ನಂದಿ ಉಳಿದರೆ ದೇಶ ಉಳಿದಿತ್ತು ಅನ್ನುವಂಥ ಒಂದು ಸಂಕಲ್ಪನ ಅವ್ರು ಮಾಡ್ಕೊಂಡಿದ್ರು. ಅದಕ್ಕೆ ಸಾಕಷ್ಟು ಮಷಿನರಿಗಳು ಬರ್ತಾವ. ಅವು ಎಂಥ ಮಷಿನರಿಗಳು ಬಂದರೂ ಬಸವಣ್ಣನ ಕೆಲಸಕ್ಕಿಂತ ಕೆಳಗಾವು ಯಾವ ಇದ್ರು ಬಸವಣ್ಣನ ಕೆಲಸಕ್ಕಿಂತ ಕೆಳಗೆ ಇರ್ತಾವ. ಅದಕ್ಕೆ ಈಗ ಸಿದ್ದೇಶ್ವರಪ್ಪರ ಊರಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕ ಬಿದ್ದರ್ಗಿಯಲ್ಲಿ 2 ವರ್ಷ ಆತೀಗ ವರ್ಷ 300-400 ಎತ್ತಿನ ಬಂಡಿಗಳನ್ನು ಕೂಡಿಸಿ ಅಲ್ಲೊಂದು ಕಾರ್ಯಕ್ರಮ ಮಾಡಾಕತ್ತಾರ, ನಂದಿ ಕೂಗು ಅಂತೇಳಿ. ಅದರ ಜೊತೆಗೇನೆ ಇವತ್ತು ಮೊನ್ನೆ ಬಸವನ ಬಾಗೇವಾಡಿಯಲ್ಲಿ 1300 ಎತ್ತಿನ ಬಂಡಿ ಜೋಡೆತ್ತಿನ ಬಂಡಿಗಳನ್ನು ಕೂಡಿಸಿ ಒಂದು ಕಾರ್ಯಕ್ರಮ ಮಾಡಿದರು. ಅದಾದಮೇಲೆ ಮೊನ್ನೆ 13ನೇ ತಾರೀಕು 2ನೇ ತಿಂಗಳೊಳಗೆ ಇಂಡಿ ತಾಲೂಕು ಸಾಲುಟಿಗೆಯಲ್ಲಿ ಸಹಿತ ಅಲ್ಲಿ 1100 ಎತ್ತುಗಳನ್ನು ಕೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಅದಕ್ಕಿಂತ ಮೊದಲ ಉಳಿವಿ ಗೋಕರ್ಣದಲ್ಲಿ ಉಳಿವಿಯಲ್ಲಿ ಅಲ್ಲಿ ಒಂದು 2000 ಎತ್ತಿನ ಬಂಡಿಗಳನ್ನು ಕೂಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡಿದರು. ಅದಕ್ಕೆ ದೇಶದಲ್ಲಿ ಜಾಗೃತಿ ಆಗಬೇಕು, ನಂದಿ ಉಳಿದರೆ ದೇಶ ಉಳಿದಿತ್ತು ಅನ್ನುವಂಥ ಒಂದು ಸಂಕಲ್ಪನ ಇಟ್ಟುಕೊಂಡ ಒಬ್ಬರು ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವ್ರು ನಾವು ನೆನೆಸ್ಬೇಕು. ಬಸವರಾಜ್ ಬ್ರಾದಾರ್ ಅಂತೇಳಿ ಅವರು ಸೈಂಟಿಸ್ಟು, BSc ಅಗ್ರಿ ಸರ್ಕಾರದ ಒಂದು ಹುದ್ದೆಯನ್ನು ತ್ಯಜಿಸಿ ಈ ರೈತರಿಗೋಸ್ಕರ ಸಂಕಲ್ಪ ಮಾಡಿ ಈ ನಂದಿ ಯಾತ್ರೆಯನ್ನು ಕೈಗೊಂಡಾರ. ಅದ್ರ ಸಂಕಲ್ಪ ಏನೈತೆ ಅಂದ್ರೆ ಈಗ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಸಹಿತ ಕೊಡೋಲ್ರು. ಅದಕ್ಕೊಂದು ಕಾರ್ಯಕ್ರಮ ಏನು ಇಟ್ಕೊಂಡಾರಂದ್ರೆ ಪ್ರತಿ ತಿಂಗಳ ಒಬ್ಬ ರೈತ ಎತ್ತ ಕಟ್ಟಿದಂಥ ರೈತನಿಗೆ 11,000 ರೂಪಾಯಿ ಮಾಶಾಸನ ಬರಲೇಬೇಕು ಅಂತೇಳಿ ಇವತ್ತು ಅದನ್ನು ಮಾಡಿದರು. ಮಣ್ಣೊಂದು ಕಡೆ ನೋಡಿದೆವು ರಾಜಸ್ಥಾನದಲ್ಲಿ ಯಾರು ಆಕಳುಗಳ ಸಾಕ್ಯಾರ ಅವ್ರಿಗೆ ಪ್ರತಿ ತಿಂಗಳು 10,000 ಕೊಡಾಕತ್ತಾರೆ. ಪ್ರತಿ ತಿಂಗಳು 10,000 ಕೊಡಾಕತ್ತಾರೆ. ಅದಕ್ಕೆ ಇದು ಆಕಳ ಗೋಗಳ ಸಂಪತ್ತು ಹುಟ್ಟಾಗ ನಂದಿ ಸಂಪತ್ತು ಹುಟ್ಟತಿ. ಯಾಕಂದ್ರೆ ಗೋ ಇರಲಿಲ್ಲ ಅಂದ್ರೆ ನಂದಿ ಹುಟ್ಟುವುದಿಲ್ಲ. ಅದಕ್ಕೆ ಆ ಒಂದು ಸಂಕಲ್ಪ ತಗೊಂಡು ಇವತ್ತೇನು ಕಾರ್ಯಕ್ರಮ ಮಾಡಾಕತ್ತಾರ. ಅದಕ್ಕೆ ಸಿದ್ದೇಶ್ವರ ಅಪಾರ ಪ್ರೇರಣೆಯಿಂದ ಅದೇನು ಬಸವರಾಜ್ ಬ್ರಾದರ್ ಪ್ರೇರಿತರಾಗ್ಯಾರ. ಅವ್ರು ಇಡೀ ದೇಶದ ತುಂಬ ಎಲ್ಲ ಈ ಯಾತ್ರೆಯನ್ನು ಕೈಗೊಂಡಾರ. 2 ಸಲ ಬಿಜ್ಜರ್ಗಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಕೊಟ್ಟು ಬಂದಾರ. ಈಗಾಗಲೇ ಹಳ್ಳಿಗಳಲ್ಲಿ ಜಾತಿ ಭೇದ ಪಕ್ಷ ಭೇದ ಬಿಟ್ಟು ಯಾರು ಎತ್ತಿನ ಸಾಕ್ಯಾರ ಅವ್ರಿಗೆ 11,000 ರೂಪಾಯಿ ಕೊಟ್ಟು ಅವ್ರ ಎತ್ತಿನಗಳನ್ನು